ಶ್ರೀ ಶ್ರೀ ಸ್ವಾಮಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಗಣಪತಿಯನ್ನು ಸ್ಮರಿಸುತ್ತಾ, ವೇದಿಕೆ ಮೇಲಿರುವ ಕಾರ್ಯಕ್ರಮದ ಅಧ್ಯಕ್ಷರೇ, ಎಲ್ಲ ಗಣ್ಯಾಧಿಗಣ್ಯರೇ, ಭಕ್ತಾಭಿಮಾನಿಗಳೇ, ಇಂದಿನ ದಿನ ಸುದಿನ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಎಂದಂತೆ ನಿಜವಾಗಿ ಆ ಗಣಪತಿ ಇಂದಿನ ದಿನ ನಮಗೊಂದು ಈ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಯಡಿಯೂರು ಮಠದಿಂದ ಸ್ವಾಮಿಗಳು ಬರುವುದೇ ನಮ್ಮ ಭಾಗ್ಯ. ಅವರ ಅಮೃತ ಹಸ್ತದಿಂದ ಶಿಲಾಸ್ಥಾಪನೆ ಮಾಡಿ ನಾವು ಇವತ್ತು ಊರಿನ ಭಾಷೆ ಪ್ರಕಾರ ಕೆಸರುಕಲ್ಲು ಮುಹೂರ್ತ ಅಂತ ಹೇಳಿದರೆ ತಪ್ಪಲ್ಲ. ಅದನ್ನು ಮಾಡುವುದು ನಮ್ಮ ಭಾಗ್ಯ. ಇದನ್ನು ಗಣಪತಿ ನನ್ನಿಂದ ಮಾಡಿಸ್ಕೊಳ್ತಿರೋದು ನನ್ನ ಭಾಗ್ಯ ಅಂತ ನಾನು ತಿಳಿತಾ ಇದ್ದೇನೆ. ಯಾಕಂತೇಳಿದರೆ ಎಲ್ಲದಕ್ಕೂ ಕಾಲ ಬರಬೇಕಂತ ಹೇಳ್ತಾರೆ. ಮನುಷ್ಯನಿಗೆ ಒಬ್ಬನಿಗೆ ಅಲ್ಲ ಕಷ್ಟ, ದೇವರಿಗೆ ಕೂಡ ತುಂಬ ಕಷ್ಟ ಇದೆ. ಮನುಷ್ಯನಿಗೆ ಹೇಳ್ಕೊಳ್ಳಿಕ್ಕೆ ದೇವರಿದ್ದಾರೆ, ದೇವರಿಗೆ ಹೇಳ್ಕೊಳ್ಳಿಕ್ಕೆ ಆ ದೇವರ ಮಾತನ್ನು ಮನುಷ್ಯ ಕೇಳೋದು ಸ್ವಲ್ಪ ಕಷ್ಟ. ಯಾಕಂತೇಳಿದರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ, ಎಲ್ಲರ ಮನಸ್ಸು ಸೇರುವಾಗ ಮಾಡಿ ಆ ಪುಣ್ಯ ಪುರುಷರು ಒಟ್ಟಾಗಿ ಒಂದು ಕಾಲ ಬಂದಾಗ ಇವತ್ತಿನ ಹಾಗೆ ಇವತ್ತೊಂದು ಒಳ್ಳೆಯ ಸುದಿನ ನಮಗೆ ಅಮೃತ ಹಸ್ತದಿಂದ ಸ್ವಾಮಿಗಳಿಂದ ಈ ಕಾರ್ಯಕ್ರಮ ಸಿಕ್ಕಿದೆ. ಆದಷ್ಟು ಬೇಗ ಊರಿನವರೆಲ್ಲರೂ ಸೇರಿ ಒಂದು ಅವನಿಗೆ, ಯಾಕಂತೇಳಿದರೆ ಅವನಲ್ಲಿ ಕುಂಭದಲ್ಲಿ ಇಟ್ಟಿದ್ದೇವೆ ಈಗ. ಯಾಕಂದರೆ ಹೊಟ್ಟೆ ತುಂಬ ಆಹಾರ ಇಲ್ಲ, ಬೇಕಾದ ಅನುಗ್ರಹ ಮಾಡುವಷ್ಟು ಇಲ್ಲ ಅವನಲ್ಲಿ. ಆದಷ್ಟು ಬೇಗ ಅವನನ್ನು ಅದರಿಂದ ನಿವೃತ್ತಿ ಮಾಡಿ ಒಳ್ಳೆ ಪ್ರತಿಷ್ಠೆ ಕಾರ್ಯಕ್ರಮ ಮಾಡಿ ವಿಜೃಂಭಣೆಯಿಂದ, ನನಗೀಗ ಕೆಸರುಕಲ್ಲು ಮುಹೂರ್ತಕ್ಕೆ ಎಷ್ಟು ವಿಜೃಂಭಣೆ ಮಾಡಿದ್ರಿ, ಪ್ರತಿಷ್ಠೆ ಎಷ್ಟು ವಿಜೃಂಭಣೆ ಮಾಡ್ತಿದ್ರಿ ಅಂದೀಗ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂತೇಳಿದರೆ 3 ಪಟ್ಟಾದರೂ ಮಾಡಬೇಕಲ್ಲ ನಾವು. ಯಾಕೆಂತೇಳಿದ್ರೆ ಇವತ್ತು ಬೆಳಗಿನಿಂದ ಎಲ್ಲ ಶಾಮಿಯಾನ, ತಿಬ್ಬಿನು, ಊಟ ವ್ಯವಸ್ಥೆ ಎಲ್ಲ ನಮ್ಮ ಪುರಾಣಿಕರು, ಊರಿನವರು ಎಲ್ಲರೂ ಸೇರಿ, ಅಡಿಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಷ್ಠೆ ಕಾರ್ಯಕ್ರಮ ಆದಷ್ಟು ಬೇಗ ನಾವು ದೇವಸ್ಥಾನ ಎಲ್ಲರೂ, ನಾನು ಎಲ್ಲರಿಗೂ ಹೇಳೋದಷ್ಟೇ, ಹಣ ಒಂದೇ ಅಲ್ಲ, ತನು ಧನ ಮನ ಎಲ್ಲ ಬೇಕು. ಹಾಗಾಗಿ ಹಣ ಇದ್ದವ್ರು ಹಣ ಕೊಡಿ, 4 ದಿವಸ ಕೆಲಸ ಮಾಡೋರು ಕೆಲಸ ಕೊಡಿ, ಕೆಲಸ ಮಾಡಿ ಹೋಗಿ. ಹಾಗೆ ಕಲ್ಲು ಕೊಡಬೇಕಾ, ನಿಮ್ಮ ಹತ್ರ ಏನಿದೆ, ನಿಮ್ಮ ಹತ್ರ ಏನಿದೆ ಅಂತ ಗಣಪತಿ ಗೊತ್ತು, ಬೇರೆ ಯಾರು ನಾನು ಹೇಳೋದಿಲ್ಲ. ಆ ಇದ್ದದ್ದನ್ನು ನೀವು ಹೊರಗೆ ಹಾಕಿದರೆ ಹಳೆ ನೀರು ಹೋಗಿ ಹೊಸ ನೀರು ಮತ್ತೆ ಬರುತ್ತೆ. ಇಲ್ದಿದ್ರೆ ಆ ಹಳೆ ನೀರು ಹಾಗೆ ಉಳ್ಕೊಳ್ಳುತ್ತೆ, ಸ್ವಲ್ಪ ದಿವಸ ಆದರೆ ಕೆಟ್ಟೋಗುತ್ತೆ. ಅದು ಯಾವುದಕ್ಕೂ ನಮಗೆ ಕೆಲಸಕ್ಕೆ ಬರೋದಿಲ್ಲ, ಆಮೇಲೆ ಬೇರೆಯವರಿಗೆಲ್ಲ, ನಮಗೆ ಆ ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ಹಳೆ ನೀರು ಹೋಗ್ತಾ ಇರಬೇಕು, ಹೊಸ ನೀರು ಬರ್ತಾ ಇರಬೇಕು. ನಾವು ಸಂಪಾದನೆ ಮಾಡೋದನ್ನು ನಾವು ಖರ್ಚು ಮಾಡ್ತಾ ಇದ್ರೆ ಅವನು ಕೊಡ್ತಾನೆ. ನಾವು ಖರ್ಚು ಮಾಡ್ತಿದ್ರೆ ದೇವ್ರು ಅಂತಾನೆ, ಅವನಿಗೆ ಎಷ್ಟು ಕೊಟ್ಟರು ದಂಡ ಹೊರಗೆ ಹಾಕೋದಿಲ್ಲ, ಅದನ್ನು ಅಂತ ಕೊಡುವುದೇ ಕೈದು ಮಾಡ್ತಾ. ಹಾಗಾಗಿ ಅದನ್ನು ಮಾಡ್ಕೊಳ್ಬೇಡಿ. ಏನಿತ್ತು ನಿಮ್ಮ ಹತ್ರ, ತನು ದಾನ ಮನ ಹೇಳಿದ್ನಲ್ಲ, ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಕೊಡಿ. 1000 ಇದ್ದ 1000 ಕೊಡಿ, 1,00,000 ಇದ್ದ 1,00,000 ಕೊಡಿ, ಕೋಟಿ ಇದ್ದರು ಕೋಟಿ ಕೊಡಿ. ಹಾಗಾಗಿ ಎಲ್ಲ ನೀವು ಕೊಡೋದು ಗಣಪತಿಗೆ ಎಲ್ಲ ಒಂದು ದಿವಸ ಬಿಟ್ಟು ಹೋಗದೆ ನಾವು ಇದನ್ನು ಗಣಪತಿಗೆ ಅರ್ಪಿತ ಮಾಡಿಯೇ ಹೋಯ್ಕೆ ನಾವು ತಗೊಂಡು ಹೋಗೋಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಯಾಕೆಂದರೆ ಕಾಡಿನ ಕೊಂಡ, ಈಗ ನಮಗೆ ಗುರುಗಳು ಹೇಳಿದಂಗೆ ಪ್ರಕೃತಿ ನಮಗೆ ತುಂಬ ಕೊಟ್ಟಿದೆ, ಅದಕ್ಕೆ ನಾವು ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿದರೆ ಎಲ್ಲದಕ್ಕಿಂತ ಮೊದಲು ನಮಗೆ ಈ ಆಕ್ಸಿಜನ್, ಇದು ಎಷ್ಟೊಳ್ಳೆ ಒಂದು ಆಕ್ಸಿಜನ್ ಸಿಟಿಯಲ್ಲಿ ಸಿಕ್ಕುತ್ತಾ, ಇಷ್ಟೊಳ್ಳೆ ಒಂದು ಆಕ್ಸಿಜನ್. ಅದಕ್ಕೋಸ್ಕರ ಇವತ್ತು ನೋಡಿ ಡಿಲ್ಲಿಯಲ್ಲಿ ನೋಡಿ ಆಕ್ಸಿಜನಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಅಷ್ಟು ಕಾಲುಷ್ಯ ಇದಾಗಿ ವಾತಾವರಣ ಕೆಟ್ಟೋಗಿದೆ. ಆದರೆ ನಮ್ಮ ಭಾಗ್ಯ ಅನ್ನುವಂಥ ಇಷ್ಟೊಳ್ಳೆ ಒಳ್ಳೆ ವಾತಾವರಣ ಇದೆ. ಈ ಒಂದು ಕಾಡಿನ ಕೊಂಡ ಮಧ್ಯದಲ್ಲಿ ಒಳ್ಳೆ ಗಣಪತಿ ದೇವಸ್ಥಾನ ಎಲ್ಲರೂ ಸೇರಿ, ಅದು ನೋಡಿ ಕಾರಣ ಯಾರಾಗಿರ್ಬೋದು, ಮೈರಾಗಿರ್ಬೋದು, ನಾನಾಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು. ಆದರೆ ಒಬ್ಬರಿಂದ ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ. 4 ಜನ ನಾವು ಊರಿನವರು ಎಲ್ಲರೂ ಸೇರಿ ಇದನ್ನು ಮಾಡುವ ಭಾಗ್ಯ ನಮಗೆ ಸಿಕ್ಕಿದೆ. ಆದಷ್ಟು ಬೇಗ ನಾವೆಲ್ಲರೂ ಸೇರಿ ಮಾಡಿ ಒಂದು ಪ್ರತಿಷ್ಠೆ ಮಾಡೋಣ ಅಂತ ಹೇಳ್ತಾ, ಇದು ಕರೆದು ಇವತ್ತು ಯಡಿಯೂರು ಮಠ ಸ್ವಾಮಿ, ನಮಗೆ ಭಾಗವತ ಸಂಪ್ರದಾಯದಲ್ಲಿರುವ ಮಠ ಒಂದೇ ಮಠ. ನಿಜವಾಗಿ ಭಾಗವತ ಸಂಪ್ರದಾಯ ಅಂತ ಹೇಳಿದ್ರೆ ಹೆಚ್ಚಿನವ್ರಿಗೆ ಗೊತ್ತಿದೆ, ಪುರೋಹಿತರು ನಾನು ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಈ ಸಂಪ್ರದಾಯ ನಾವು ಬಿಡಬಾರ್ದು. ಹಾಗಾಗಿ ಇಷ್ಟೊಳ್ಳೆ ಒಂದು ಸಂಪ್ರದಾಯದಿಂದ, ನಮಗೆ ಭಾಗವತ ಸಂಪ್ರದಾಯದಿಂದ ನಮಗೆ ಮೂಲ ಮಠ ಶಂಕರ ಮಠವೇ ಆದರೂ ಭಾಗವತ ಸಂಪ್ರದಾಯ ನಮ್ಮ ಮಠ. ಹಾಗಾಗಿ ನಾವೆಲ್ಲ ಶಂಕರಾಚಾರ್ಯರ ಹೇಳಿದಾಗೆ ನಡ್ಕೊಳ್ಳೋರು. ಹಾಗಾಗಿ ಶಂಕರಾಚಾರ್ಯ ಅನುಗ್ರಹದಿಂದ, ಯಡಿಯೂರು ಮಠ ಸ್ವಾಮಿಗಳ ಅನುಗ್ರಹದಿಂದ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಮಾಡೋಣ. ಮತ್ತು ಪುನಃ ಪ್ರತಿಷ್ಠೆಗೆ ಅವರನ್ನು ಕರೆಸೋಣ ಅಂತ ಹೇಳ್ತಾ, ನನ್ನ ಕರೆದು ಇದನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.